ಈ ಹುಡುಗಿ ಒಂದು ವಾರದಿಂದ ಇವನ್ ಜೊತೆನೇ ಇದ್ಲಂತೆ. ನಮ್ಮ ಪ್ರಯತ್ನ ನಾವು ಪಟ್ಟಿದೀವಿ. ಸೊ ಎಲ್ಲೋ ಒಂದ್ ಕಡೆ ಎಲ್ಲೋ ಓದಿದ್ದು ನೋಡಿದ್ದು ನಾವು ಹತ್ತುವಂತ ಮೆಟ್ಲನ್ನ ನಾವೇ ಕಟ್ಕೋಬೇಕು, ನಮ್ ಬೆಳೆ ನಾವೇ ಬೇಯಿಸ್ಕೋಬೇಕು. 3 ದಿನ ಮುಂಚೆ ನನ್ ಜೊತೆನೇ ಇದ್ಲು. ಕಣ್ಣ ಮುಚ್ಚೆ ಕಾಡೆಗೂಡೆ, ಕಣ್ಣು ಮುಚ್ಚಿದ್ರೆ ಕಾಡೆಗೂಡು. ಯಾರು ಸರ್ ಅವರು? ನಮ್ ಹುಡುಗನೇ, ಪ್ರೈವೇಟ್ ಡಿಟೆಕ್ಟಿವ್. ಬಟ್ ಇದ್ರಲ್ಲಿ ಡಿಟೆಕ್ಟಿವ್ ಅಂತ ನಾವು ಭೇಟಿನೂ ಆಗಲ್ಲ, ಒಂದು ಸ್ಪೆಷಲ್ ಆ ಥರ ಕ್ಯಾರೆಕ್ಟ್ರು. ಹಾಯ್ ಹಲೋ ನಮಸ್ಕಾರ ಪ್ರೀತಿಯ ಚಾನಲ್ ವೀಕ್ಷಕರಿಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ನಾವು ಒಬ್ರು ವಿಶೇಷ ಚಿತ್ರತಂಡವನ್ನ ಭೇಟಿ ಮಾಡ್ತಾ ಇದ್ದೀವಿ. ವಿಶೇಷ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಟೈಟಲ್ ಅಲ್ಲೇ ವಿಶೇಷವಾಗಿ ಇಟ್ಕೊಂಡು ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಎಸ್, ಇವಾಗ ಮೊದಲನೇದಾಗಿ ನಾವು ಕಣ್ಣ ಮುಚ್ಚೆ ಕಾಡೆಗೋಡೆ ಚಿತ್ರತಂಡದ ನಿರ್ಮಾಪಕರು ಅಂತ ಹೇಳ್ಬೇಕು ಅಥವಾ ಹೀರೋ ಲುಕ್ ಇದ್ದಾರೆ ಅಂತ ಹೇಳ್ಬೇಕು, ನನಗಂತೂ ಗೊತ್ತಾಗ್ತಾ ಇಲ್ಲ. ಇವರೇ ಹೀರೋ ಆಗ್ಬೋದು, ಅಷ್ಟು ಚೆನ್ನಾಗಿ ಯಂಗ್ ನಿರ್ಮಾಪಕರನ್ನ ಪರಿಚಯ ಮಾಡ್ಕೊಳ್ಳೋಣ. ವೀರೇಶ್ ಸರ್, ಹಾಯ್. ನಮಸ್ಕಾರ, ಹೇಗಿದ್ದೀರಾ? ಸೂಪರ್, ನೀವು? ನಾನ್ ಚೆನ್ನಾಗಿದ್ದೀನಿ. ಏನ್ ಸರ್ ಟೈಟಲ್ ಕಣ್ಣ ಮುಚ್ಚೆ ಕಾಡೆಗೋಡೆ? ನೋಡ್ದವ್ರು ಅನ್ಕೊಳ್ತಾರೆ ಮಕ್ಳು ಹೇಳ್ತಾ ಇದ್ದು ಕಣ್ಣ ಮುಚ್ಚೆ ಕಾಡೆಗೋಡೆ ಆಟ ಆಡೋಣ ಅಂತಾರೆ. ಕಣ್ಣ ಮುಚ್ಚೆ ಕಾಡೆಗೋಡೆ ಅಂದ ತಕ್ಷಣ ನಮ್ಗೆ ನೆನಪಾಗೋದು ಮಕ್ಕಳ ಹೆಸರು, ಮಕ್ಳು ಆಡೋ ಆಟ ಅಂತ ಅನ್ಸುತ್ತೆ. ನಿಮ್ಗೆ ಈ ಟೈಟಲ್ ಇಟ್ಟಿದ್ದೀರಾ ಅಂತ? ಹೌದು, ನೀವ್ ಹೇಳ್ದಂಗೆ ಕಣ್ಣ ಮುಚ್ಚೆ ಕಾಡೆಗೂಡೆ ಅಂತ ಏನ್ ಹೇಳ್ತಾರೆ ಅದು ಮಕ್ಳು ಆಟ ಆಡೋಂತ ಆಟನೇ. ಕಣ್ಣ ಮುಚ್ಚೆ ಕಾಡೆಗೂಡೆ, ಉದ್ದಿನ ಮುದ್ದೆ ಹುರ್ಲೆ ಹೋಯ್ತು, ನಮ್ಮೈ ಹಕ್ಕಿ ಬಿಟ್ಟೆ ಬಿಟ್ಟೆ ನಿಮ್ಮೈ ಹಕ್ಕಿ ಅವತುಕೊಳ್ಳಿ. ಸೊ ಇದು ಪ್ರತಿಯೊಂದು ಲೈನು ಸಾವಿನ ಗೀತೆಗೆ ರಿಲೇಟೆಡ್ ಆಗುತ್ತೆ. ಸೊ ನೀವು ಅದು ಬೇಕಾದ್ರೆ ಪ್ರತಿಯೊಂದು ಲೈನು ಕಂಪೇರ್ ಮಾಡಿ ನೋಡಿ, ಅದಕ್ಕೆ ರಿಲೇಟೆಡ್ ಆಗುತ್ತೆ. ಕಣ್ಣ ಮುಚ್ಚೆ ಕಾಡೆಗೂಡೆ, ಕಣ್ಣು ಮುಚ್ಚಿದ್ರೆ ಕಾಡೆಗೂಡು. ಈಗ ವಯಸ್ಸಾದವ್ರು ಹೇಳ್ತಾರೆ, ನಮ್ದೇನಪ್ಪ ಊರು ಹೋಗಂತು ಕಾಡು ಬಾ ಅಂತು ಅಂತ ಅನ್ಬಿಟ್ಟು. ಸೊ ಅದೇ ಅವ್ರು ಕಣ್ಣು ಮುಚ್ಚಿತು ಅಂದ್ರೆ ಕಾಡೆಗೂಡು ಅವ್ರಿಗೆ. ಉದ್ದಿನ ಮೂಟೆ ಉರುಳೆ ಹೋಯ್ತು, ಉದ್ದಿನ ಅಂತ ಮನುಷ್ಯನ ಮೂಟೆ ಉರುಳೆ ಹೋಯ್ತು. ನಮ್ಮಯ ಹಕ್ಕಿ ಬಿಟ್ಟೆ ಬಿಟ್ಟೆ, ನಮ್ಮ ಪ್ರಾಣ ಪಕ್ಷಿ ಅನ್ನೋ ಹಕ್ಕಿ ಬಿಟ್ಟೆ ಬಿಟ್ಟೆ. ನಿಮ್ಮಯ ಹಕ್ಕಿ ಔತುಕೊಳ್ಳಿ, ನಿಮ್ಮ ಪ್ರಾಣ ಪಕ್ಷಿ ಅನ್ನೋ ಹಕ್ಕಿನ ಔತ್ಕೊಳ್ಳಿ, ಹುಷಾರಾಗಿ ಕಾಪಾಡ್ಕೊಳ್ಳಿ. ಯಾರಾದ್ರೂ ಕೂಕ ಅಂತ ಕೇಳಿದ್ರೆ ಕೂಕ ಅನ್ನಕೋಬೇಡಿ, ಬಂದಿಟ್ಕೊಂಡು ಹೋಗ್ಬಿಡ್ತಾರೆ. ಇದೊಂದು ನಮ್ಗೆ ಗೊತ್ತೇ ಇರ್ಲಿಲ್ಲ ನೋಡಿ, ಹೊಸ ತರ ಇದು. ಇಷ್ಟು ದಿನ ಒಂದು ಹಾಡು, ಒಂದು ಮಕ್ಕಳ ಹಾಡು ಅಂತ ಅನ್ಕೊಳ್ತಾ ಇದ್ದೆ, ಒಂದು ಸಾವಿನ ಗೀತೆ ಅಂತ ಗೊತ್ತಿರ್ಲಿಲ್ಲ. ಅಂದ್ರೆ ನನ್ಗೂ ಫಸ್ಟ್ ಟೈಮ್ ಕೇಳ್ದಂಗ ನನ್ಗೂ ಇದೇ ತರ ಅನ್ಕೊಂಡಿದ್ದೆ ನಾನು. ಸೊ ನಾನು ಇವಾಗ ಏನ್ ಹೇಳಿದೆ, ಇದು ಪ್ರತಿಯೊಂದನ್ನು ನಮ್ಮ ಚಿತ್ರದಲ್ಲಿ ಒಂದು ಸನ್ನಿವೇಶ ಆಗಿರ್ಬೋದು, ಹೀರೋಯಿನ್ ನಡುವೆ ಬರೋಂತ ಕೆಲವೊಂದು ಸಿಚುವೇಶನ್ಗಳಾಗಿರ್ಬೋದು, ಎಲ್ಲ ಪಾತ್ರಧಾರಿಗಳು ಅವರು ಪ್ಲೇ ಮಾಡೋ ರೋಲ್ಗಳಾಗಿರ್ಬೋದು. ಸೊ ಇವಾಗ ನಾನು ಏನ್ ಹೇಳಿದೆ ಆ ತರ ರಿಲೇಟೆಡ್ ಆಗಿ ಬರುತ್ತೆ. ಸೊ ಅದಕ್ಕೆ ಆ ಕತೆಗೆ ಸೂಟ್ ಆಗುತ್ತೆ ಅನ್ನೋ ರೀತಿ ನಾವು ಕಣ್ಣ ಮುಚ್ಚೆ ಕಾಡೆಗೂಡೆ ಅಂತ ಟೈಟಲ್ ಇಟ್ಕೊಂಡ್ವಿ. ಓಕೆ ಸರ್, ಮೊದಲನೇದಾಗಿ ಸ್ಯಾಂಡಲ್ವುಡ್ಗೆ ನಿರ್ಮಾಪಕರಾಗಿ ಕಾಲಿಡ್ತಾ ಇದ್ದೀರಾ, ನಾಯಕನಾಗಿಯೂ ಕೂಡ. ಅದಕ್ಕೆ ನಿಮ್ಗೆ ಮೊದಲನೇದಾಗಿ ವೆಲ್ಕಮ್ ಟು ಸ್ಯಾಂಡಲ್ವುಡ್. ಯಾಕೆ ನಿಮ್ಗೆ ಸಿನಿಮಾ ರಂಗಕ್ಕೆ ಈ ಚಿತ್ರದ ಮುಖಾಂತರ ಬರ್ಬೇಕು ಅಂತ ಅನ್ನಿಸ್ತು? ಸೊ ನನಗೆ ಯೂಶಲಿ ಒಂದು 10-11 ವರ್ಷದಿಂದ ಒಂದು ಕನಸು, ಸಿನಿಮಾ ಮಾಡ್ಬೇಕು ಅಂತ. ಸೊ ಸಿನಿಮಾ ಅಂತ ಬಂತು ಅಂದ್ರೆ ಗೊತ್ತಲ್ಲ, ಎಲ್ಲಾ ಕಡೆಯಿಂದನೂ ಮನೆಯಲ್ಲಿ ರಿಲೇಟಿವ್ಸು, ಫ್ರೆಂಡ್ಸು, ಎಲ್ಲ ಕಡೆಯಿಂದನೂ ಒಂದು ನೆಗೆಟಿವ್ ಒಪಿನಿಯನ್ ಇದ್ದೇ ಇರುತ್ತೆ. ಸೊ ಯಾರು ಪಾಸಿಟಿವ್ ಟಕ್ಕಂತ ಯಾರು ಪಾಸಿಟಿವ್ ಅಂತ ಹೇಳಲ್ಲ. ಸೊ ಆಯ್ತು, ಏನಾಗುತ್ತೋ ಆಗ್ಲಿ, ಮಾಡೋಣ ಅಂತಾನೆ ನನ್ನ ತಲೆಯಲ್ಲಿದ್ದು. ಪ್ರೊಡ್ಯೂಸಿಂಗ್ ಅನ್ನೋದು ಯಾವುದೇ ಕಾರಣಕ್ಕೂ ನನ್ನ ತಲೆಯಲ್ಲಿ ಯೋಚನೆನೇ ಇರಲಿಲ್ಲ. ಸಿನಿಮಾ ಮಾಡಬೇಕು, ಆಕ್ಟ್ ಮಾಡಬೇಕು, ಡೈರೆಕ್ಷನ್ ಮಾಡಬೇಕು, ಅವೆರಡು ಕಡೆ ತುಂಬಾ ಗಮನ ಜಾಸ್ತಿ. ಯಾವ್ದ್ರಲ್ಲಿ ಹೆಚ್ಚು ಒಲವು ಯಾವ್ದ್ರ ಮೇಲೆ ಇತ್ತು ನಿಮಗೆ? ಎರಡು ಈಕ್ವಲ್. ಯಾಕಂದ್ರೆ ಒಂದೊಂದ್ಸಲಿ ನನಗೆ ಸಿನಿಮಾ ನೋಡಿದಾಗ ಈ ತರ ಮಾಡ್ಬೇಕು, ಹಿಂಗ್ ಮಾಡ್ಬೇಕು ಅನ್ನೋದು ಬರುತ್ತೆ. ಒಂದೊಂದ್ಸಲಿ ಒಬ್ರೊಬ್ರು ಒಂದೊಂದ್ಸಲಿ ಆಕ್ಟಿಂಗ್ ಅಂತ ಬಂದಾಗ ಈ ತರ ಆಕ್ಟ್ ಮಾಡ್ಬೇಕು ಅನ್ನೋದನ್ನು ಅನ್ಸುತ್ತೆ. ಸೊ ಎರಡೂನು ಈಕ್ವಲ್, ಆತರ ಅಂತ ಏನೂ ಇಲ್ಲ. ಎರಡೂನು ನಂಗೆ ಅಷ್ಟೇ ಈಕ್ವಲ್ ಆಗಿ ಇಷ್ಟಪಡುವಂಥದ್ದಿದೆ. ಸೊ ಅದಕ್ಕೋಸ್ಕರ ಸಿನಿಮಾ ಮಾಡ್ಬೇಕು ಅಂದಾಗ ಎಲ್ಲೂ ಅಫ್ಕೋರ್ಸ್ ನಮ್ಮಂತವ್ರಿಗೆ ಎಲ್ಲಿ ಯಾರು ಕರ್ದೇನು ಆಪರ್ಚುನಿಟಿ ಕೊಡಲ್ಲ. ಸಾಕಷ್ಟು ಪ್ರಯತ್ನಗಳೆಲ್ಲ ಆಗಿನೇ ಪ್ರೊಡಕ್ಷನ್ ಅನ್ನೋದಕ್ಕೆ ಬಂದಿರೋವಂಥದ್ದು. ನಮ್ಮ ಪ್ರಯತ್ನ ನಾವು ಪಟ್ಟಿದೀವಿ. ಸೊ ಎಲ್ಲೋ ಒಂದ್ ಕಡೆ ಎಲ್ಲೋ ಓದಿದ್ದು ನೋಡಿದ್ದು, ನಾವು ಹತ್ತುವಂತ ಮೆಟ್ಲನ್ನ ನಾವೇ ಕಟ್ಕೋಬೇಕು, ನಮ್ ಬೆಳೆ ನಾವೇ ಬೇಯಿಸ್ಕೋಬೇಕು. ಸೊ ನಮ್ಮ ಆಪರ್ಚುನಿಟಿ ನಾವೇ ನಮ್ಮ ಯಶೋರ್ ಹೇಳಿರೋಂಥದ್ದು. ಸೊ ನಮ್ಮ ಆಪರ್ಚುನಿಟಿ ನಾವೇ ಏನದು ಕ್ರಿಯೇಟ್ ಮಾಡ್ಕೋಬೇಕು. ಸೊ ಅದಕ್ಕೋಸ್ಕರ ಒಂದು ಪ್ರಯತ್ನ ಮಾಡೋಣ, ಪ್ರೊಡಕ್ಷನ್ ಒಂದು ಮಾಡ್ಬಿಡೋಣ ಅಂತ ಅಂದ್ಬಿಟ್ಟು
ಧೈರ್ಯ ಮಾಡಿ ಪ್ರೊಡಕ್ಷನ್ ಮಾಡಿರೋವಂಥದ್ದು. ಸೊ ವಿಲನ್ ಆಗಿ ಏನಕ್ಕೆ ಅಂತ ಅಂದರೆ ನನಗೆ ಯಾವುದೇ ರೀತಿ ಆ್ಯಕ್ಟಿಂಗ್ ಒಂದಷ್ಟೇ. ಈಗ ನಾವು ನೀವೇ ಹೇಳ್ದಂಗೆ ಆಡಿಷನ್ನು ಅಲ್ಲಿ ಇಲ್ಲಿ ಅಥವಾ ಒಂದು ಏನು ನಮ್ದೇನು ಪ್ರಯತ್ನ ಇದೆ ಅದೆಲ್ಲ ಮಾಡ್ಬೇಕಾದ್ರೆ ನಮ್ಮ ತಲೆಯಲ್ಲಿ ಅವಾಗ ಏನು ಯೋಚನೆ ಇರುತ್ತೆ, ಅಪ್ಪ ಯಾವುದೋ ಒಂದು ಸಣ್ಣ ಸೀನಪ್ಪ, ಅಲ್ಲಿ ಬಂದು ಹೋಗ್ಬಿಟ್ರೆ ಸಾಕು, ಅವ್ರ ಜೊತೆ ಬಂದೋದ್ರೆ ಸಾಕು, ಒಂದು ಏನೋ ಖುಷಿ ಆಗುತ್ತೆ, ಸಿಲ್ವರ್ ಸ್ಕ್ರೀನ್ ಮೇಲೆ ಬಂದರೆ ಸಾಕು ಅನ್ನೋ ರೀತಿ. ಸೊ ಹಂಗಿರ್ಬೇಕಾದ್ರೆ ನಾವು ಪ್ರೊಡಕ್ಷನ್ ಅಂತ ಬಂದಾಗ ಏಕ್ದಮ್ ಹಿಂಗೆ ಹೋಗ್ಬಿಡ್ಬೇಕು ಹಂಗೆ ಹೋಗ್ಬಿಡ್ಬೇಕು ಅನ್ನೋ ಥರ ಯೋಚನೆ ನನಗಿಲ್ಲ ನಿಜವಾಗ್ಲೂ. ಆಗಲಿ ಸ್ಟೆಪ್ ಬೈ ಸ್ಟೆಪ್ ಆಗಲಿ. ಒಂದು ಪ್ರೊಡಕ್ಷನ್ ಅನ್ನೋದು ಬಂದಿದೆ, ಅದಕ್ಕೆ ಸಾಕಷ್ಟು ವ್ಯವಹಾರಗಳಿದೆ. ನನ್ಗೆ ಇವಾಗ ಒಂದು ಫಿಲಮ್ ಪ್ರೊಡ್ಯೂಸ್ ಮಾಡಿದ್ಮೇಲೆ ಗೊತ್ತಾಗ್ತಿದೆ, ಇಷ್ಟಿಷ್ಟೊಂದು ಕೆಲಸ ಇದೆ, ಹಿಂಗಿದೆ, ಮಾಡ್ಬಿಡೋಣ ಅಂತ ಧೈರ್ಯದ ಮೇಲೆ ಮಾಡ್ಬಿಡೋದಲ್ಲ. ಸೊ ಹಳೆ ಕಾಲದವ್ರು ಹೇಳ್ತಾರೆ, ಏನದು ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು, ಅದ್ರ ಜೊತೆಗೆ ಸಿನಿಮಾ ಮಾಡೋ ನೋಡು ಅನ್ನೋದು ಜಾಯ್ನ್ ಮಾಡ್ಕೋಬೇಕು. ಹಾ ಅವ್ರಿಗೆ ಗೊತ್ತಿಲ್ಲ, ಹಳೆ ಕಾಲದವ್ರು ಎಲ್ಲಿ ಸಿನಿಮಾ ಮಾಡಿರ್ತಾರೆ. ಸೊ ಅದೊಂದು ಅವೆರಡು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಅಷ್ಟೇ ಕಷ್ಟ, ಅಷ್ಟೇ ಕಷ್ಟ, ಅಷ್ಟೇ ರಿಸ್ಕು. ಈಗ ಒಂದು ಮದುವೆ ಮಾಡ್ಬೇಕು ಅಂದ್ರೆ ಸುಲಭ ಅಲ್ಲ. ಮನೆ ಕಟ್ಟ ಸುಲಭ ಅಲ್ಲ. ಮದುವೆ ಮಾಡ್ಬೇಕಂದ್ರೆ ಒಂದು ಹೆಣ್ಣೆತ್ತವ್ರಿಗೆ ತುಂಬಾ ಗೊತ್ತಿರುತ್ತೆ ಅದು, ಅಲ್ವಾ? ಹಾಗಾಗಿ ಒಂದು ಸಿನಿಮಾ ಮಾಡೋದು ಅಷ್ಟೇ, ಅದು ಅಷ್ಟೇ ನಮ್ಮ ಕನ್ಸು, ಅದೊಂದು ಸಂಭ್ರಮ. ಇವಾಗ ನಾವೇನು ಜನವರಿ 17ನೇ ತಾರೀಕು ರಿಲೀಸ್ ಮಾಡ್ಬೇಕು ಅಂತ ಇದೀವಿ, ಅವತ್ತಿನ ದಿನ ಮದ್ವೆನೇ ಲೆಕ್ಕ ನಮ್ಗೆ. ನಾವು ಚೌಟ್ರಿನ ಸಿಂಗಾರ ಮಾಡ್ತೀವಿ, ಇಲ್ಲಿ ಥಿಯೇಟರ್ನ ಸಿಂಗಾರ ಮಾಡ್ತೀವಿ. ಸೊ ಹಂಗೆ ಅಷ್ಟು ಕಷ್ಟ ಇರುತ್ತೆ ಅಂತ ಅನ್ಬಿಟ್ಟು ನನಗೂ ಗೊತ್ತಿರ್ಲಿಲ್ಲ. ಸಿನಿಮಾ ಇದು ಮಾಡಿ ಪ್ರೊಡಕ್ಷನ್ ಅನ್ನೋದು ಕಾಲಿಟ್ಟ ಮೇಲೆ ಗೊತ್ತಾಗ್ತಿರೋದು. ಇಟ್ಬಿಟ್ಟಿದ್ದೀನಲ್ಲ, ಅರ್ಧ ದಾರಿಗೆ ಈಸ್ಕೊಂಡ್ ಬಂದ್ಬಿಟ್ಟಿದೀನಿ, ಮುಳುಗಕ್ಕಾಗಲ್ಲ, ಇನ್ನು ಅರ್ಧ ದಾರಿ ಈಸ್ಕೊಂಡ್ ಬಂದ್ಬಿಡೋಣ ಅಂತ ಅನ್ಬಿಟ್ಟು ಬಂದ್ಬಿಟ್ಟು. ಸಾಮಾನ್ಯವಾಗಿ ಎಲ್ಲ ದೇವ್ರ ಹೆಸರಿರ್ತಾರೆ ಪ್ರೊಡಕ್ಷನ್. ಇದೇ ಟೈಟಲ್ ಮಾತ್ರ ಅಲ್ಲ, ನಿಮ್ಮ ಪ್ರೊಡಕ್ಷನ್ ಹೆಸರು ಕೂಡ ಡಿಫ್ರೆಂಟ್ ಆಗಿ ಕ್ಯಾಚಿ ಆಗಿದೆ, ಡಾರ್ಲಿಂಗ್ ಪ್ರೊಡಕ್ಷನ್. ಅದ್ ಹೇಗ್ ತಲೆ ಓಡ್ತು ಸರ್? ಸೊ ಎಸ್, ನೀವ್ ಹೇಳ್ದಂಗೆ ಡಾರ್ಲಿಂಗ್ ಪ್ರೊಡಕ್ಷನ್ಸ್ ಏನು ಅಂದ್ರೆ, ನಾನು ಚಾಮುಂಡೇಶ್ವರಿ ಭಕ್ತ. ಸೊ ಆ ದೇವಿನ ನಾನು ಪ್ರೀತಿಯಿಂದ ಡಾರ್ಲಿಂಗ್ ಅಂತಾನೆ ಅನ್ನೋದು. ಹೌದಾ? ಹೌದು. ಸೊ ಆ ಒಂದು ಹೆಸರು ನಾನು ಬೇರೆ ಯಾರಿಗೂ ಯೂಸ್ ಮಾಡಲ್ಲ. ಸೊ ಆ ಡಾರ್ಲಿಂಗ್ ಪ್ರೊಡಕ್ಷನ್ಸ್ ಅನ್ನೋದು ನನ್ನ ದೇವಿನ ಕರೆದು ಆ ತರ ಅಭ್ಯಾಸ. ಏನಕ್ಕೆ ಹಾಗೆ ಅಂದ್ರೆ, ಈಗ ಎಲ್ರಲ್ಲೂ ದೇವ್ರು ಇರ್ತಾನೆ ಅಲ್ವಾ? ನಿಮ್ಮಲ್ಲಿ, ನನ್ನಲ್ಲಿ. ಅಪ್ಪ ಅವ್ರು ಹೇಳಿರ್ತಾರ, ನಿನ್ನಲ್ಲೂ ಇದ್ದಾನೆ ನನ್ನಲ್ಲೂ ಇದ್ದಾನೆ ಅನ್ನೋ ರೀತಿ. ಸೊ ಎಲ್ರಲ್ಲೂ ದೇವ್ರು ಇರ್ತಾನೆ. ಹಾಗೆ ದೇವರಲ್ಲೂ ಎಲ್ಲದೂ ಇದೆ. ನಾವು ದೇವ್ರನ್ನ ಯಾವ ರೀತಿ ಬೇಕಾದ್ರೂ ನೋಡ್ಬೋದು. ಅಕ್ಕ ಅನ್ನೋ ರೀತಿ ನೋಡ್ಬೋದು, ತಂಗಿ ಅನ್ನೋ ರೀತಿ ನೋಡ್ಬೋದು, ಅಮ್ಮ ಅನ್ನೋ ರೀತಿ ನೋಡ್ಬೋದು. ಸೊ ಡಾರ್ಲಿಂಗ್ ಅಂತ ಏನಕ್ಕೆ ಎಲ್ರಿಗೂ ಹೇಳ್ತಾರೆ ಅಂತಂದ್ರೆ, ಒಂದು ನಾವ್ ಇಷ್ಟಪಡುವಂತ ಪ್ರೀತಿ ಪಾತ್ರ ಯಾರನ್ನ ಪ್ರೀತಿಯಿಂದ ಮುದ್ದಾಗಿ ಕರೆಯುವಂತ ಒಂದು ಪದ. ನನಗೆ ದೇವಿ ಅಂದ್ರೆ ಇಷ್ಟ. ಸೊ ನಾನು ಪ್ರೀತಿಯಿಂದ ಭಕ್ತಿಯಿಂದ ಆ ಒಂದು ಹೆಸರಿಂದ ಕರಿತೀನಿ ನಾನು ಯೂಶಲಿ. ಸೊ ಅದಕ್ಕೋಸ್ಕರ ನಮ್ಮ ಫ್ರೆಂಡ್ ಸರ್ಕಲ್ಸ್ಗೆಲ್ಲ ಗೊತ್ತು, ಡಾರ್ಲಿಂಗ್ ಅಂತಂದ್ರೆ ಇವನು ದೇವಿಗೆ ರೆಪ್ರೆಸೆಂಟ್ ಮಾಡ್ತಿದ್ದಾನೆ ಅಂತ. ಸೊ ಅದನ್ನೇ ಯಾರನ್ನು ಕೇಳಿಲ್ಲ, ಏನು ಮಾಡಿಲ್ಲ, ಅದನ್ನೇ ನಾನು. ಸೊ ನೀವೇ ಡಿಸೈಡ್ ಮಾಡಿ ಇಟ್ಟಿರೋಂಥದ್ದು? ನನ್ ಮನ್ಸಾರೆ ಖುಷಿಯಿಂದ ಇಟ್ಟಿದ್ದೀನಿ. ಓಕೆ. ಹಾಗೆ ಈ ಸಿನಿಮಾ ಟೈಟಲ್ ಕೂಡ ನೀವು ಮನ್ಸಾರೆ ಥಿಂಕ್ ಮಾಡೋದು ಅಥವಾ ಫ್ರೆಂಡ್ ಎಲ್ಲ ಸಜೆಷನ್? ಇಲ್ಲ, ಇದು ಮಾತ್ರ ನಮ್ ಡೈರೆಕ್ಟ್ರು ಹೇಳಿರೋಂಥದ್ದು. ಸೊ ಅದು ಟೀಮ್ ವರ್ಕ್. ಕತೆ ಬಂದ್ ಹೇಳ್ದಾಗ ಏನ್ ಅನ್ನಿಸ್ತು ಡೈರೆಕ್ಟರ್ ನಿಮ್ಗೆ? ಯೂಶಲಿ ಇಷ್ಟ ಆಗುವಂತ ಜಾನರ್ ಅಂದ್ರೆ ಇದೆ, ಸಸ್ಪೆನ್ಸ್ ಥ್ರಿಲ್ಲರ್ ಜಾನರ್ ಇಷ್ಟ ಆಗುವಂಥದ್ದು. ಅವರು ಬಂದು ಹೇಳಿದ ಮುಂಚೆ ಬೇರೆ ಒಂದು ಕತೆ ಇತ್ತು. ಸೊ ಅದು ಅಷ್ಟೊಂದು ಇಷ್ಟ ಆಗಿರ್ಲಿಲ್ಲ. ಬೇರೆ ತರ ಒಂದು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟೆಲ್ಲ ಡಿಸ್ಕಷನ್ ಮಾಡಿದಾಗ ಈ ಕತೆ ಬಂದು ಹೇಳಿದ್ರು. ಓಕೆ, ಚೆನ್ನಾಗಿದೆ. ನನಗೆ ಏನು ಅಂದ್ರೆ, 2 ಅವರ್ ಯಾರು ಬಂದು ಸಿನಿಮಾ ನೋಡ್ತಾರೆ, ಬರೀ ಸಸ್ಪೆನ್ಸ್ ಥ್ರಿಲ್ಲರ್ ಜಾನರ್ ಇಂದ ಎದ್ದೋಗ್ಬಾರ್ದು ಅವರು. ಬಂದು ಕೂತ್ಕೊಂಡು ತುಂಬಾ ಸೀರಿಯಸ್ ಆಗಿ ಫಿಲಮ್ ನೋಡಿ ಎದ್ದೋಗೋದು, ಆ ಥರ ಎಲ್ಲ ಬೇಡ ನನಗೆ. ಅಲ್ಲಿ ಬಂದು ಕೂತ್ಕೊಂಡಾಗ ಅವ್ರಿಗೆಲ್ಲ ಎಮೋಷನ್ಸ್ ಅವ್ರಿಗೆ ಟಚ್ ಆಗಬೇಕು. ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಎಮೋಷನ್ ಆಗಿರ್ಬೋದು, ಆಮೇಲೆ ಕಾಮಿಡಿ ಆಗಿರ್ಬೋದು, ಆಮೇಲೆ ಸೆಂಟಿಮೆಂಟ್ ಆಗಿರ್ಬೋದು, ಲವ್ ಆಗಿರ್ಬೋದು, ಆ ಎಲ್ಲದು ತುಂಬಾ ಅಲ್ಲಾದ್ರೂ ಒಂದಿಷ್ಟು ಊಟದ ಜೊತೆ ಉಪ್ಪಿನಕಾಯಿ ಥರ ಅಷ್ಟಾದ್ರೂ ಟಚ್ ಆಗ್ಬೇಕು ಅವ್ರಿಗೆ. ಸೊ ಆ ಥರ ಒಂದು ನಾವು ಪ್ಲಾನ್ ಮಾಡ್ಕೊಂಡು ಎಲ್ಲಾದು ಪ್ಯಾಕೇಜ್ ಕೊಡೋಣ ಅಂತ ನಾವು ಮಾಡ್ಕೊಂಡಿರೋದು. ಅವ್ರು ಹೇಳಿದಂಥ ಕಥೆಯಲ್ಲೂ ಎಲ್ಲಾದು ಇತ್ತು, ನನಗೂ ಅದೇ ಬೇಕಾಗಿತ್ತು. ಸೊ ಇಷ್ಟ ಆಯ್ತು, ಮಾಡಿದ್ವಿ. ಸರಿ, ನಿಮ್ಮ ಪಾತ್ರ ಎಷ್ಟು ಚಾಲೆಂಜಿಂಗ್ ಆಗಿತ್ತು ನಿಮಗೆ? ಯಾಕಂದ್ರೆ ಇದು ನಿಮಗೂ ಕೂಡ ಸ್ವಲ್ಪ ಹೊಸದು ಇರೋದ್ರಿಂದ ಹೇಗಿತ್ತು ಸರ್ ಆ ಎಕ್ಸ್ಪೀರಿಯನ್ಸ್? ನಿಮ್ಗೆ ನಮ್ಮ ಮುಂಚೆ ಹೇಳ್ದಂಗೆ ನಾನು ಅಲ್ಲಿ ಇಲ್ಲಿ ಒಂದ್ ಸ್ವಲ್ಪ ನಾಟಕ ಮತ್ತೆ ಆಕ್ಟಿಂಗ್ ಅನ್ನೋದು ಸ್ವಲ್ಪ ಟಚ್ ಇತ್ತು ನನಗೆ. ಬಟ್ ಎಸ್, ಹೌದು, ಇದು ನನ್ನ ಫಸ್ಟ್ ಫಿಲಮ್, ಹೊಸದೇ. ಆದ್ರೆ ಹೆಂಗಾಗ್ಬಿಡುತ್ತೆ ಅಂದ್ರೆ, ಇವಾಗ ಬೇರೆ ಪ್ರೊಡಕ್ಷನ್ ಆಯ್ತು ಅಂದ್ರೆ ಪ್ರೊಡ್ಯೂಸರ್ ಬೈತಾರಪ್ಪ, ಡೈರೆಕ್ಟರ್ ಬೈತಾರಪ್ಪ, ನೋಡ್ಕೊಂಡ್ ಮಾಡೋಣ ಅಂತೆಲ್ಲ ಒಂದು ಇರುತ್ತೆ, ಭಯ ಅನ್ನೋದು ಇರುತ್ತೆ. ಇಲ್ಲೆಲ್ಲ ನಮ್ಮವರೇ ಅಲ್ವಾ. ಸೊ ಒಂದ್ ಸ್ವಲ್ಪ ನೀಟಾಗಿ ಹಂಗಂತ ನನ್ನ ಪರ್ಫಾರ್ಮೆನ್ಸ್ ಅಲ್ಲಿ ಯಾರು ಕಾಂಪ್ರಮೈಸ್ ಆಗಿಲ್ಲ. ನನಗೇನ್ ಬೇಕೋ ಅದು ತಗ್ಸಿದ್ದಾರೆ, ಅವ್ರಿಗೆ ಏನ್ ಬೇಕೋ ಅದನ್ನ ನಾನು ಕೊಟ್ಟಿದ್ದೀನಿ. ಸೊ ನನಗೇನ್ ಬೇಕೋ ಅವರು ಎಲ್ಲ ಇದ್ ಮಾಡಿದ್ದಾರೆ. ಸೊ ಪರ್ಫಾರ್ಮೆನ್ಸ್ ರೀತಿಯಿಂದನೂ ಅಷ್ಟೇ ನಾನೇ ನೋಡಿದಾಗ ಕೆಲವೊಂದು ಬೇಡ ಇನ್ನೊಂದು ರೀಟೇಕ್ ತಗೋಣ ಅಂತ ಒಂದು ಸಿಚುವೇಶನ್ಗಳು ಬಂದಿರೋದುಂಟು.
ಸೊ ಹಂಗಿರ್ಬೇಕಾದ್ರೆ ಚಾಲೆಂಜಿಂಗು ಇತ್ತು, ಬಟ್ ಹಾಗೆ ಫ್ರೆಂಡ್ಲಿ ನೇಚರ್ ಎಲ್ಲ ಒಂದು ಟೀಮಲ್ಲಿ ಕ್ರಿಯೇಟ್ ಆಗಿರೋದ್ರಿಂದ ಅಷ್ಟೊಂದೇನು ಟಫ್ ಅನ್ಸ್ಲಿಲ್ಲ ನನಗೂ. ಸೊ ಪ್ರಥಮ ಪ್ರಯತ್ನ ಆದ್ರೂ ತುಂಬಾ ಈಸಿಯಾಗಿ ಈಸಿಯಾಗಿ ಹೋಯ್ತು. ಓಕೆ. ಸಿನಿಮಾ ನೋಡಿದ್ರೆ ಸಸ್ಪೆನ್ಸ್ ಬೇಸಿಕ್ ಇದೆ, ಹಾಗಾಗಿ ಯಾವ್ಯಾವ ಲೊಕೇಶನ್ಸ್ ಎಲ್ಲ ಹೋಗಿದ್ರಿ, ಹೇಗಿತ್ತು ಅಲ್ಲಿ ಶೂಟಿಂಗ್ ಸೆಟ್ ನಲ್ಲಿ ಹೇಗಿರ್ತಾ ಇದ್ರಿ ಅಲ್ಲೇನಾದ್ರು? ಸೊ ಆಕ್ಚುಲಿ ನಾನು ಜಾಸ್ತಿ ಶೂಟಿಂಗ್ ಸೆಟ್ಗೆ ಹೋಗಿರ್ಲಿಲ್ಲ, ಸ್ವಲ್ಪ ನಂದು ಬೇರೆ ಕೆಲಸ ಇತ್ತು. ನಾವು ಆಲ್ಮೋಸ್ಟ್ ಎಲ್ಲ ಮಂಗಳೂರಲ್ಲಿ ಶೂಟ್ ಮಾಡಿರುವಂಥದ್ದು. ಮಂಗಳೂರಲ್ಲಿ ಶೂಟ್ ಮಾಡಿರುವಂಥದ್ದು. ಅಂಡ್ ಕೆಲವೊಂದು ರಾಘಣ್ಣವ್ರ ಪೋರ್ಷನ್ ಏನಿದೆ ಅದು ಬೆಂಗಳೂರಲ್ಲಿ ಶೂಟ್ ಮಾಡಿರುವಂಥದ್ದು. ಸೊ ಎಲ್ಲ ಅಷ್ಟೊಂದೇನು ಕಷ್ಟ ಆಗ್ಲಿಲ್ಲ. ಅಲ್ಲಿ ಮಂಗಳೂರಲ್ಲಿ ಅಷ್ಟೇ ಸಾಕಷ್ಟು ಜನ ನಮ್ಗೆ ಹೆಲ್ಪ್ ಮಾಡಿದ್ರು. ಈ ಸಸ್ಪೆನ್ಸ್ ಎಲ್ಲ ಇರುತ್ತಲ್ಲ, ಭಯ ಆಗೋದು, ನಿಮ್ಮ ಟೀಮ್ ಅಲ್ಲೇ ತಮಾಷೆಗೆ ಹೆದರಿಸೋದು, ಈ ಇಲ್ಲ, ತರದ್ದೆಲ್ಲ ಅಂದ್ರೆ ನಡೆದಿದ್ರೆ ಆರ್ಆರ್ ಆದ್ರೆ ಆತರ ಮಾಡ್ತಾರೆ, ಇದು ಸಸ್ಪೆನ್ಸ್ ಅಷ್ಟೇ. ಕ್ಯೂರಿಯಾಸಿಟಿ. ಆತರ ಏನೂ ಇಲ್ಲ. ನಾವು ಹೋಗಿರೋಂಥ ಲೊಕೇಶನ್ಗಳು ಆತರ ಏನ್ ಇರ್ಲಿಲ್ಲ, ಭಯ ಪಡಿಸುವಂಥದ್ದು ಏನಿರ್ಲಿಲ್ಲ. ನೈಟ್ ಶೂಟ್ಗಳಾಯ್ತು ಅಂದ್ರೆ ನೀವು ಹೇಳ್ದಂಗೆ ನಾವು ಭಯ ಪಡಿಸ್ಬೋದಿತ್ತು, ಬಟ್ ಆ ನೈಟ್ ಶೂಟ್ಗಳು ಅಷ್ಟೇನಿರ್ಲಿಲ್ಲ. ಓಕೆ ಸರ್. ರಾಘಣ್ಣ ಅವ್ರ ವಿಚಾರಕ್ಕೆ ಬರೋದಾದ್ರೆ ಹೇಗೆ ಅವ್ರನ್ನ ಒಪ್ಸಿದ್ರಿ, ಅಪ್ರೋಚ್ ಹೇಗ್ ಮಾಡಿದ್ರಿ? ರಾಘಣ್ಣ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಒಂದು ಈಸ್ ಎ ಗ್ರೇಟ್ ಹ್ಯೂಮನ್ ಬೀಯಿಂಗ್, ಅದೊಂದು ಹೇಳ್ಬೋದು. ದೊಡ್ಡ ಮನೆಯವ್ರಿಗೆ ಎಲ್ಲಾರ್ಗುನು ಆ ಒಂದು ಹಂಬಲ್ನೆಸ್ ಅನ್ನೋದು ಎದ್ದು ಕಾಣುತ್ತದೆ. ಆ ಹಂಬಲ್ನೆಸ್ ಅನ್ನೋದು ನಾವ್ ಎಷ್ಟು ಕಲಿತ್ರು ನಮಗ್ ಬರಲ್ಲ, ಹಂಗಾಗ್ಬಿಡುತ್ತೆ. ಅಯ್ಯೋ ನಾವಿಷ್ಟು ಕೆಟ್ಟವ್ರ ಅನ್ಸ್ಬಿಡುತ್ತೆ ಅವ್ರನ್ನೆಲ್ಲ ನೋಡಿದಾಗ. ಸೊ ಅವರು ಕತೆ ಎಲ್ಲ ಕೇಳಿದಾಗ ತುಂಬಾ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು, ತುಂಬಾ ಖುಷಿಯಿಂದ ಒಪ್ಕೊಂಡ್ರು. ಆಯ್ತು ಮಾಡೋಣ ಅಂತ ಬಂದು ಅವ್ರದ್ದೇನಿದೆ ಪೋರ್ಷನ್ ಎಲ್ಲ ಅಚ್ಚುಕಟ್ಟಾಗಿ ನೀಟಾಗಿ ಮುಗಿಸ್ಕೊಟ್ಟವ್ರು. ಹೊಸಬ್ರ ಕಷ್ಟ ಹೊಸಬ್ರಿಗೆ ಗೊತ್ತಾಗುತ್ತೆ. ಸೊ ಹೊಸಬ್ರಿಗೆ ಅವಕಾಶ ಕೊಟ್ಟಿದ್ದೀರಾ, ಯಾವ್ದೊಂದು ಭಯ ಅಲ್ಲದೆ ಇರಪ್ಪ ಅಂತ ಏನು ಹೇಳ್ದೆ, ಹೊಸಬ್ರಿಗೆ ಒಂದು ಅವಕಾಶ ಕೊಟ್ಟಿದ್ರ, ಅವ್ರ ಬೆಲೆ ನಿಮ್ಗೆ ಗೊತ್ತಿರುತ್ತೆ. ಸೊ ಹೀರೋಯಿನ್ ಬಗ್ಗೆ ಹೇಳೋದಾದ್ರೆ ನಮ್ ಹೀರೋ ಹೊಸಬ್ರು ಅಂತ ಹೇಳೋದ್ಕಿಂತ ಅವರು ಒಂದೆರಡು ಸಿನಿಮಾ ಮಾಡಿದ್ದಾರೆ. ಇದು PRK ಪ್ರೊಡಕ್ಷನ್ ಅಲ್ಲೇ ಒಂದು ಮ್ಯಾನ್ ಆಫ್ ದ ಮ್ಯಾಚ್ ಅಂತ ಒಂದು ಸಿನಿಮಾ ಬಂದಿತ್ತು, ಮತ್ತೆ ಇವಾಗ ರೀಸೆಂಟ್ ಆಗಿ ರಿಲೀಸ್ ಆಗಿದೆ ಭಾವಪೂರ್ಣ ಅಂತ ಒಂದು ಬಂದಿತ್ತು. ಸೊ ಇದು ನೆಕ್ಸ್ಟ್ ಮೂರನೇ ಸಿನಿಮಾ ಅದು. ಸೊ ಅವರು ತೀರಾ ಹೊಸಬ್ರು ಅಂತ ಹೇಳಕ್ಕೂ ಆಗಲ್ಲ. ಅಂಡ್ ಹೀರೋಯಿನ್ ಬಗ್ಗೆ ಹೇಳ್ಬೇಕು ಅಂದ್ರೆ ಅವರು ತುಳು ಫಿಲಂ ಇಂಡಸ್ಟ್ರಿಲಿ ಸ್ವಲ್ಪ ಎಲ್ಲ ಮಾಡಿದ್ದಾರೆ, ರಂಗಭೂಮಿ ಕಲಾವಿದೆ. ಮತ್ತೆ ಕಾಂತಾರದಲ್ಲಿ ಹೀರೋಯಿನ್ ಏನಿದೆ ಅದು ತುಳು ಡಬ್ ವರ್ಷನ್ ನಮ್ಮ ಹೀರೋಯಿನ್ಗೆ ವಾಯ್ಸ್ ಕೊಟ್ಟಿರೋದು. ಸೊ ಅವ್ರಿಗೂ ಒಂದ್ ಸ್ವಲ್ಪ ಟಚ್ ಇದೆ. ನಾವು ತೀರಾ ಹೊಸಬ್ರು ಹಾಕೊಂಡು ಸ್ವಲ್ಪ ನಾವು ಅಂದ್ರೆ ಇವಾಗ ಪ್ರೊಡಕ್ಷನ್ ಅಂತ ಬಂದಾಗ ತುಂಬಾ ಹೊಸಬ್ರಿಗೆ ಹೋಯ್ತು ಅಂದ್ರೆ ಹೋಗ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ. ಒಂದು ಮೇನ್ ರೋಲ್ ಅಂತ ಯಾವ್ದು ಬರುತ್ತೆ ಅದನ್ನ ಒಂಚೂರು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋರು ಕೊಡ್ಬೇಕಾಗತ್ತೆ. ತೀರಾ ಹೊಸಬ್ರಿಗಾಯ್ತು ಅಂದ್ರೆ ಸ್ವಲ್ಪ ಟೈಮ್ ವೇಸ್ಟ್ ಮಾಡೋ ಅಂತದೆಲ್ಲ ಇರುತ್ತೆ ಸೆಟ್ ಅಲ್ಲಿ. ಪಾಪ ಏನು ಮಾಡಕ್ಕಾಗಲ್ಲ, ಯಾಕಂದ್ರೆ ನಾವು ಹಂಗೆ ಕಲಿಕೆ. ಬಟ್ ಹೊಸ ಪ್ರೊಡಕ್ಷನ್ ಅಂತ ಬಂದಾಗ ನಾವು ಹಂಗೆ ಮಾಡಕ್ಕಾಗಲ್ಲ, ಬೇಗ ಮುಗಿಸ್ಬೇಕಾಗಿರುತ್ತೆ, ಬೇಗ ಕಂಪ್ಲೀಟ್ ಮಾಡ್ಬೇಕಾಗಿರುತ್ತೆ. ಟಕ್ ಅಂತ ಇಲ್ಲಿಂದ ಆ ಲೊಕೇಶನ್ಗೆ ಹೋಗ್ಬೇಕಾಗಿರುತ್ತೆ, ಅಲ್ಲಿಂದ ಅಲ್ಲಿ ಹೋಗೋ ಅಷ್ಟರಲ್ಲಿ ಅವರು ಡೈಲಾಗ್ ರೆಡಿ ಆಗಿರ್ಬೇಕಾಗುತ್ತೆ. ಸರ್ ಏನೇನೆಲ್ಲ ಒಂದು ಸಮಸ್ಯೆ ಅಂತ ಏನಾದ್ರು ಇದ್ರೆ ಏನೇನೆಲ್ಲ ಫೇಸ್ ಮಾಡಿದ್ರಿ, ಸ್ಟ್ರಗಲ್ ಪಟ್ರಿ ಸರ್ ಆಸ್ ಅ ಪ್ರೊಡ್ಯೂಸರ್ ಆಗಿ? ಏನೇನೆಲ್ಲ ಹೊಸದಾಗಿ ನಾನೇನು ನೋಡಿದೆ ಅಂದ್ರೆ ಶೂಟಿಂಗ್ ಟೈಮಲ್ಲಿ ಅಷ್ಟೊಂದು ಅನ್ಸ್ಲಿಲ್ಲ, ಲಿಟ್ರಲಿ ಹೇಳ್ಬೇಕಂದ್ರೆ. ಶೂಟಿಂಗ್ ಆಗಿ ಒಂದ್ಸಲಿ ನಾವು ಸಿನಿಮಾನ ಹೊರಗೆ ಎಡಿಟಿಂಗು ಡಬ್ಬಿಂಗ್ ಅಂತ ತಗೊಂಬಂದಾಗ ಅಲ್ಲಿ ಸಾಕಷ್ಟು ಒಂಥರ ಅನುಭವ ಆಯ್ತು ನನಗೆ. ಅಂದ್ರೆ ಏನಂದ್ರೆ ಹೊಸ ಹುಡುಗರು, ಅವ್ರಿಗೇನು ಗೊತ್ತಿರಲ್ಲ, ಗೊತ್ತಿದ್ರು ಒಂದ್ ಸ್ವಲ್ಪ ಬೇರೆ ಒಂದು ಕರೆಕ್ಟ್ ಕಮಿಟ್ಮೆಂಟ್ ಕೊಡಕ್ಕಾಗಲ್ಲ ಅವ್ರ ಕೈಲಿ. ನಮ್ ಸಿನಿಮಾ ಇದೆ, ನಮ್ ಸಿನಿಮಾ ಮುಗಿಸಿ ಬೇರೆದಕ್ಕೆ ಹೋಗೋಣ ಅನ್ನೋ ರೀತಿ ಒಂದು ಕಮಿಟ್ಮೆಂಟ್ ಇರಲ್ಲ. ಸೊ ಆ ತರದೊಂದು ಜಾಗಕ್ಕೆ ಹೋಗಿ ಸಿಗಾಕೊಂಡಿರುವಂಥದ್ದೆಲ್ಲ ಆಗಿದೆ. ಸೊ ಅದೊಂದು ಸಮಸ್ಯೆ ಅಂತ ಹೇಳ್ಬೋದು. ಅದು ಬಿಟ್ಟು ಬೇರೆ ಏನಿಲ್ಲ. ಅದರಿಂದನೇ ನಮ್ಮ ಸಿನಿಮಾ 2025 ಬರ್ತಾ ಇದೆ, 24ಗೆ ಬಂದಿರೋದು. ಸೊ ಏನು ಮಾಡಕ್ಕಾಗಲ್ಲ, ಒಂದು ಎಕ್ಸ್ಪೀರಿಯನ್ಸ್ ಅಷ್ಟೇ. ನಾನು ಅವ್ರ ಮೇಲೂ ಬ್ಲೇಮ್ ಮಾಡ್ತಿಲ್ಲ, ಬೇರೆ ಜಸ್ಟ್ ಎಕ್ಸ್ಪೀರಿಯನ್ಸ್ ಅಷ್ಟೇ. ಸರ್ ಹಾಡುಗಳ ವಿಚಾರಕ್ಕೆ ಬಂದ್ರೆ, ಹಾಡುಗಳ ವಿಚಾರಕ್ಕೆ ಬಂತು ಅಂದ್ರೆ ನಮ್ಮ ವಾಸುಕಿ ವೈಭವ್ ಅವರು ಮತ್ತೆ ನಮ್ಮ ಸಂತೋಷ್ ಜೋಶ್ವಾ ಅಂತ ಮ್ಯೂಸಿಕ್ ಡೈರೆಕ್ಟರ್ ತುಂಬಾ ಅದ್ಭುತವಾಗಿ ಮ್ಯೂಸಿಕ್ ಮಾಡ್ಕೊಟ್ಟಿದ್ದಾರೆ. ವಾಸುಕಿ ವೈಭವ್ ಅವರ ಧ್ವನಿ ಅದಕ್ಕೆ ಮಾಡಿಸಿದಂಗಿದೆ. ಎಷ್ಟು ಹಾಡುಗಳಿದೆ? ಎರಡು ಹಾಡಿದೆ. ಒಂದು ವಾಸುಕಿ ವೈಭವ್ ಅವರು ಹಾಡಿದ್ದಾರೆ, ಇನ್ನೊಂದು ವಿಜಿತ್ ಕೃಷ್ಣ ಅಂತ, ಅವರು ಲಂಕಾಸುರ ಅನ್ನೋ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರ್ ಅವರು. ಸೊ ಅವರು ಹಾಡಿದ್ದಾರೆ, ಅವ್ರದೇ ಮ್ಯೂಸಿಕ್. ನನ್ಗೆ ವಿಜಿತ್ ಅವರು ತುಂಬಾ ಹಳೆ ಪರಿಚಯ, ಒಂದು 10-15 ವರ್ಷದ ಪರಿಚಯ.
ಅವ್ರ ಕೈಲಿ ಒಂದು ಮ್ಯೂಸಿಕ್ ಒಂದು ಸಾಂಗ್ ಆದ್ರೂ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಒಂದು ಇತ್ತು, ಅದಕ್ಕೆ ಮಾಡಿಸಿದೀನಿ. ಫೈಟ್ ಸೀನ್ ಏನಾದ್ರು ಇದೆಯಾ ಸರ್? ಫೈಟ್ ಸೀನ್ ಸಿಕ್ಕಾಪಟ್ಟೆ ಇದೆ, ಹೇಳ್ಕೊಳಂಗಿಲ್ಲ ಅಷ್ಟೇ. ಅದು ಹೇಗಿತ್ತು ಸರ್ ಎಕ್ಸ್ಪೀರಿಯನ್ಸ್? ಆಕ್ಚುಲಿ ಫೈಟ್ ಅಂದ್ರೆ ನಮ್ದು ಅಷ್ಟೊಂದೇನಿಲ್ಲ ಫೈಟ್ಸ್. ಆ ಒಂದು ಸಿಚುಯೇಷನ್ಗೆ ಒಂದ್ ಸ್ವಲ್ಪ ಒಂದು ಜಗಳ, ಒಂದು ಕ್ವಾರಲ್ ಅನ್ನೋದು ಆಗ್ಬೇಕಿತ್ತು ನನ್ನ ಮತ್ತೆ ಹೀರೋ ನಡುವೆ, ಒಂದ್ ಸ್ವಲ್ಪ ಸಣ್ಣದು. ಅದೊಂದಷ್ಟೇ, ಅದೇನು ಅಷ್ಟೊಂದೇನು ಕಷ್ಟ ಅಂತ ಏನು ಅನ್ಸಲಿಲ್ಲ. ಎಲ್ಲ ನಾವೇ ಕೊರಿಯೋಗ್ರಾಫ್ ಮಾಡ್ಕೊಂಡು ಮಾಡಿರೋವಂಥದ್ದು. ನಮ್ಮ ಡೈರೆಕ್ಟ್ರು, ಕ್ಯಾಮ್ರಾಮ್ಯಾನು ಎಲ್ಲ ಅಲ್ಲೇ ಮಾಡಿ ಮಾಡಿರೋವಂಥದ್ದು ಅಷ್ಟೇ, ಅದು ಬಿಟ್ಟು ಬೇರೆ ಏನಿಲ್ಲ. ರಾಘಣ್ಣ ಅವ್ರ ವಿಚಾರ ಹೇಳ್ತಾ ಇದ್ರಿ, ಸೆಟ್ ನಲ್ಲಿ ನಿಮ್ ಜೊತೆ ಎಲ್ಲ ಯಾವ ತರ ಇರ್ತಾ ಇದ್ರು, ಏನಾದ್ರು ಅವ್ರ ಎಕ್ಸ್ಪೀರಿಯನ್ಸ್ಗಳು, ಅವ್ರ ಸಿನಿಮಾಗಳ ಬಗ್ಗೆ ಏನಾದ್ರು ಹೇಳ್ಕೊಳ್ತಾ ಇದ್ರ, ಶೇರ್ ಮಾಡ್ತಾ ಇದ್ರ? ಸೊ ಆಕ್ಚುಲಿ ರಾಘಣ್ಣ ಅವ್ರದ್ದು ನಂದು ಕಾಂಬಿನೇಷನ್ ಇಲ್ಲ, ಒಂದು ನಂಬರ್ 1. ಬಟ್ ಸೆಟ್ಟಲ್ ಇದ್ದಾಗ ಹೋಗಿದ್ದೆ, ಶೂಟಿಂಗ್ ಎಲ್ಲ ನೋಡಿದ್ದೆ, ಎಲ್ಲ ಅವರೆಲ್ಲ ಚೆನ್ನಾಗಿ ಇದು ಮಾಡ್ತಿದ್ರು, ರೆಸ್ಪಾನ್ಸ್ ಮಾಡ್ತಿದ್ರು. ಬಟ್ ಎಸ್, ಅದೇ ಹಂಬಲ್ನೆಸ್ ಅಷ್ಟೇ. ಮ್ಯಾಕ್ಸಿಮಮ್ ನಾವು ಅದೇ ಕಲಿಬೇಕು. ಏನೇ ಆಗಿರ್ಲಿ, ಅವ್ನಿಗೆ ಎಷ್ಟೇ ಟ್ಯಾಲೆಂಟ್ ಇರಲಿ, ಎಷ್ಟೇ ದುಡ್ಡು ಇರಲಿ, ಒಬ್ಬ ವ್ಯಕ್ತಿಗೆ ಆ ಹಂಬಲ್ನೆಸ್ ಅನ್ನೋದು ಇಲ್ಲ ಅಂದ್ರೆ ಅವ್ನು ಝೀರೋನೇ. ಏನಾದ್ರು ಹೇಳ್ಕೊಡ್ತಾ ಇದ್ರೆ ಸರ್, ಹೀಗ್ ಮಾಡಿದ್ರೆ ಚೆನ್ನಾಗಿರುತ್ತಾ, ಹೀಗ್ ಮಾಡ್ಕೊಂಡು ಹೋಗೋಣವಾ ಅಂತ? ಹೌದು, ಅಂದ್ರೆ ಹೇಳ್ಕೊಡ್ತಿದ್ರು. ಬಟ್ ನೀವು ಅದನ್ನ ಈ ಕ್ವಶನ್ ಆಕ್ಚುಲಿ ನಮ್ ಹೀರೋ ಕೇಳ್ಬೇಕು, ಯಾಕಂದ್ರೆ ಅವ್ರದ್ದು ಕಾಂಬಿನೇಷನ್ ಇದೆ. ಪ್ರೊಡ್ಯೂಸರ್ ಹೋಗ್ತಾ ಇದ್ರೆ, ವಿಸಿಟ್ ಮಾಡ್ತಾ ಇದ್ರೆ, ನಿಮ್ ತನಕ ಬರ್ತಾ ಇರುತ್ತೆ ಸುದ್ದಿಗಳು. ಹೌದು, ಖಂಡಿತ ಮಾಡ್ತಾ ಇದ್ದೆ. ಆಸ್ ಅ ಪ್ರೊಡ್ಯೂಸರ್ ಅಂತ ಬಂದಾಗ ನನ್ಗೂ ಸಾಕಷ್ಟು ಡಿಪಾರ್ಟ್ಮೆಂಟ್ ಗಳು ನೋಡ್ಕೋಬೇಕು, ಎಲ್ಲಾ ಡಿಪಾರ್ಟ್ಮೆಂಟ್. ಹೊಸ ಪ್ರೊಡ್ಯೂಸರ್ ಅಂತ ಬಂದಾಗ ಎಲ್ಲದೂ ನೋಡ್ಕೋಬೇಕಾಗತ್ತೆ. ಸೊ ಆ ವಿಷಯದಲ್ಲಿ ನಾನು ಅಷ್ಟು ಗಮನ ಕೊಡಕ್ ಆಗಿರಲಿಲ್ಲ. ಬಂದ್ರ ಅವ್ನು ಚೆನ್ನಾಗಿ ಮಾಡ್ತಿದಾರ, ಓಕೆ ಆಗ್ಲಿ ಅಂತ ಅನ್ಕೊಂಡ್ ಬಂದ್ಬಿಡ್ತಿದ್ದೆ ಅಷ್ಟೇ. ಸೊ ಅದು ಬಿಟ್ಟು ಕಾಂಬಿನೇಷನ್ ಅಂತ ಬಂದಾಗ ಇನ್ನೂ ಜಾಸ್ತಿ ನನಗೆ ನೀವು ಹೇಳಿದ್ದು ಗೊತ್ತಾಗ್ತಿತ್ತು. ಬಟ್ ಹೀರೋನ ಕೇಳಿದ್ರೆ ಇನ್ನೂ ಡೀಟೇಲ್ಸ್ ಸಿಗುತ್ತೆ ನಿಮ್ಗೆ ಆ ಒಂದು ವಿಷಯದಲ್ಲಿ ಮಾತ್ರ. ಸರ್, ಒಟ್ಟು ಎಷ್ಟು ದಿನ ನಿಮ್ದು ಚಿತ್ರೀಕರಣ ನಡೀತು? ಒಂದು 20 days ಆಯ್ತು ಟೋಟಲ್ ಸಿನಿಮಾದು ಚಿತ್ರೀಕರಣ? ಟೋಟಲ್ 21 days ಆಯ್ತು. ಓಕೆ ಸರ್, ಸಂಕ್ರಾಂತಿ ಹಬ್ಬಕ್ಕೆ ಬರ್ಬೋದಿತ್ತಲ್ಲ, ಇನ್ನ ಡಬಲ್ ಧಮಾಕ್ ಆಗ್ತಿತ್ತು, ಜನರಿಗೆಲ್ಲ ಹಬ್ಬದ ಸಡಗರ ಜೊತೆಗೆ ಸಿನಿಮಾದು ಸಿಗ್ತಾ ಇತ್ತಲ್ಲ. ಈ ಸಂಕ್ರಾಂತಿ ಹಬ್ಬನೇ ಒಂದ್ 3 ದಿನ ಅಷ್ಟೇ ಸಿನಿಮಾಗ್ ಬಂದಿದ್ರೆ. ಅಲ್ಲ, ಸಂಕ್ರಾಂತಿ ಹಬ್ಬನೇ ಒಂದ್ 3 ದಿನ ಅಷ್ಟೇ, 3 ದಿನ ಎಕ್ಸ್ಟೆಂಡ್ ಆಗಿರೋ ಹಬ್ಬ. ಸಂಕ್ರಾಂತಿ ಹಬ್ಬ ಇನ್ನ 3 ದಿನ ಎಕ್ಸ್ಟೆಂಡ್ ಆಗುತ್ತೆ ಹಬ್ಬ. ಆ ಸಂಕ್ರಾಂತಿ ಹಬ್ಬ ಮುಗಿಸ್ಕೊಂಡು 17ನೇ ತಾರೀಕು ನಮ್ದೊಂದು ಹಬ್ಬ ಇರುತ್ತೆ, ಅದೇ ಹಬ್ಬ ಕಂಟಿನ್ಯೂ ಅಷ್ಟೇ. ಓಕೆ ಸರ್, ಜನಗಳ ಬಗ್ಗೆ ಏನ್ ನಿರೀಕ್ಷೆ ಇದೆ? ಏನ್ ಫಸ್ಟ್ ಟೈಮ್ ಕೊಡ್ತಾ ಇದ್ದೀರಾ ಸಿನಿಮಾ, ನಿಮ್ಮಲ್ಲಿ ಏನ್ ಅನ್ನಿಸ್ತಾ ಇದೆ? ನನಗೆ ಎಲ್ಲಾ ತರ ಫೀಲಿಂಗ್ ಆಗ್ತಾ ಇದೆ. ಭಯನೂ ಆಗ್ತಾ ಇದೆ, ಹೆದರಿಕೆ ಆಗ್ತಾ ಇದೆ. ಯಾಕಂದ್ರೆ ಇವಾಗ ನಾನು ಹೇಳ್ದಂಗೆ ಮದ್ವೆ, ಮನೆ ಕಟ್ಟೋದು, ಸಿನಿಮಾ ಮಾಡೋದು ಅಂತ ಹೇಳಿದಾಗ, ಈಗ ಮದ್ವೆ ಮಾಡೋದು ಅಷ್ಟೇ, ಎಲ್ಲಾರು ಕಷ್ಟಪಟ್ಟು ಸಾಲಕ್ಕೆ ಸೋಲ ಮಾಡ್ಕೊಂಡ್ ಬಂದು ಮದ್ವೆ ಮಾಡಿರ್ತಾರೆ. ಸೊ ಇದು ಅಷ್ಟೇ, ಸಿನಿಮಾನು ಅಷ್ಟೇ, ನಾವು ಹಂಗೆ ಮಾಡಿರೋದು. ಹಂಗಂತ ಅಲ್ಲೆಲ್ಲ ಇದೆಲ್ಲ ಹೇಳ್ಕೊಳಕ್ ಹೋಗ್ಬಾರ್ದು. ಖುಷಿಯಿಂದ ಮಾಡಿದೀವಿ ಅಷ್ಟೇ, ಖುಷಿಯಿಂದ ಎಲ್ಲಾ ತರ ಒಂದೆಲ್ಲ ಫೀಲಿಂಗು ಮಿಕ್ಸೆಡ್ ಆಗಿದೆ ಇವಾಗ ನಮ್ಮ ಮನ್ಸಲ್ಲಿ, ಅದೇ ಓಡ್ತಾ ಇದೆ. ಹೇಗ್ ನಿರೀಕ್ಷೆ ಮಾಡ್ತಾರೆ, ಹೇಗ್ ಸ್ವೀಕರಿಸ್ತಾರೆ. ಬಟ್ ಅದಂತೂ ನಿಜ, ನಾನು ಆ ದೇವಿನ ನಂಬೆ ಮಾಡಿರೋಂಥದ್ದು ಇಲ್ಲಿ ತನಕ. ಹೆಂಗಾದ್ರೂ ಆಗ್ಲಿ, ಹಾಲಲ್ಲಾದ್ರೂ ಆಗ್ಲಿ, ನೀರಲ್ಲಾದ್ರೂ. ಜನ ಕಂಟೆಂಟ್ ನ ಇಷ್ಟಪಡ್ತಾರೆ. ಈಗ ಸಿನಿಮಾ ಅಂತ ಅಂದ ತಕ್ಷಣ ಕಂಟೆಂಟ್ ಸೂಪರ್ ಆಗಿದ್ರೆ ಜನ ಖಂಡಿತ ರೀಚ್ ಆಗುತ್ತೆ ಅಲ್ವಾ ಸರ್? ಹೌದು, ಅದನ್ನೇ ಹೇಳ್ತಾ ಇರೋದು. ಕಂಟೆಂಟ್, ನಾನು ಅವಾಗಲೇ ಕಂಟೆಂಟ್ ಬಗ್ಗೆ ಹೇಳಿದ್ದೆ ನಿಮ್ಗೆ. ಎಲ್ಲ ಟೋಟಲ್ ಪ್ಯಾಕೇಜ್ ನನಗೆ ಬೇಕಾಗಿರೋದು. ಬರೀ ಸಸ್ಪೆನ್ಸ್ ಅಂದ್ರೆ ಸುಮ್ನೆ ಸೀರಿಯಸ್ ಆಗಿ ಕೂತ್ಕೋಬೇಕು, 2 hour ಕೂತ್ಕೊಂಡು ಎದ್ದೋಗೋದು ನನಗೂ ಇಷ್ಟ ಇಲ್ಲ. ನಾನು ಇವಾಗಿನ ಕಾಲದಲ್ಲಿ ಬರ್ತಿರೋ ಸಿನಿಮಾಗಳು ಸಾಕಷ್ಟು ನೋಡ್ತಾ ಇದ್ದೀನಿ. ಕಾಮಿಡಿ ಅನ್ನೋದಕ್ಕೆ ಬೆಲೆನೇ ಸಿಗ್ತಾ ಇಲ್ಲ, ಕಾಮಿಡಿಯನ್ಸ್ಗೆ ಅವಕಾಶಗಳೇ ಸಿಗ್ತಾ ಇಲ್ಲ. ನನಗೆ ಕಾಮಿಡಿಯನ್ಸೇ ಮಾಡ್ಬೇಕು ಅಂತ ಇಲ್ಲ, ಹೀರೋ ಆದ್ರೂ ಮಾಡ್ಲಿ ಕಾಮಿಡಿ. ಜನಗಳು ಒಂದ್ ಸ್ವಲ್ಪ 1-2 hour ಬಂದಿದ್ದಾರೆ ಅಂದಾಗ ಒಂಚೂರಾದ್ರೂ ನಗ್ಲಿ ಅಂತ ಅಷ್ಟೇ. ಸೊ ಆ ತರ ಒಂದು ಸಿಚುಯೇಷನ್ ಎಲ್ಲ ನಾವು ಇಲ್ಲಿ ಇನ್ಕ್ಲೂಡ್ ಮಾಡಿರೋವಂಥದ್ದು. ಬಟ್ ಸಿನಿಮಾಗೆ ಈಗಾಗಲೇ ಒಂದು ಶುಭ ಸೂಚನೆ ಸಿಕ್ಕಿದೆ ಅಂತ ಅನ್ಕೋಬಹುದು. ಯಾಕಂದ್ರೆ ಸಿನಿಮಾ ರಿಲೀಸ್ ಮುಂಚೆನೆ ಸೆನ್ಸಾರ್ ಮಂಡಳಿ ಅಪ್ರಿಶಿಯೇಟ್ ಮಾಡಿದ್ದಾರೆ ಅಂತ ಕೇಳ್ಪಟ್ಟೆ ಸಿನಿಮಾಗೆ. ಹೌದು, ಅಂದ್ರೆ ಹೌದು, ನಮ್ಮ ಏನಿದೆ ಫಾರ್ಮಾಲಿಟೀಸ್ ಎಲ್ಲ ನಾವೆಲ್ಲ ಅದು ಫಾಲೋ ಮಾಡಿದೀವಿ. ಸೊ ಅವ್ರ ಕಡೆಯಿಂದನೂ ಒಂದು ಒಳ್ಳೆ ಅಪ್ರಿಶಿಯೇಷನ್ ಸಿಕ್ಕಿದೆ. ಅವರು ಕೂಡ ಖುಷಿ ಪಟ್ರು, ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ಹೌದು, ಅವರು ಹೇಳಿದ್ರು. ಅಂಡ್ ಜಾಸ್ತಿ ಏನು ಮಾತಾಡಕ್ ಹೋಗ್ಲಿಲ್ಲ. ಯೂಶಲಿ ಅದು ಅವ್ರ ರೂಲ್ಸ್, ಅದು ಅವರು ಮೀರಿ ಕೂಡ ಚೆನ್ನಾಗಿದೆ ಅಂತ ಹೇಳಿದ್ರು. ಅಂದ್ರೆ ಕೆಲವೊಂದು ಇವಾಗ ನಾವು ಸೆನ್ಸರ್ ಮಾಡಿಸಿದಾಗ ಕೆಲವೊಂದು ಹೇಳಿದ್ರು ಅವರು, ಅಂದ್ರೆ ಈ ಪಾಯಿಂಟ್ ಹಿಂಗ್ ಬರ್ಬೇಕಿತ್ತಲ್ಲ, ಹಂಗ್ ಬರ್ಬೇಕಿತ್ತಲ್ಲ ಅಂತ. ಸೊ ದಟ್ ಸೀಮ್ಸ್ ಏನಂದ್ರೆ, ಇವಾಗ ಸ್ಕ್ರಿಪ್ಟ್ ಅಲ್ಲಿ ಅವರು ಡಿಸ್ಕಷನ್ ಮಾಡ್ತಿದ್ದಾರೆ ಅಂದ್ರೆ ನಮ್ ಜೊತೆ ಎಲ್ಲ ಒಂದ್ ಕಡೆ ಅವ್ರಿಗೆ ಸ್ಕ್ರಿಪ್ಟ್ ಅನ್ನೋದು ಅವ್ರ ತಲೆಯಲ್ಲಿ ಕೂತಿದೆ. ಸಿನಿಮಾದು ಏನ್ ಕಂಟೆಂಟ್ ನೋಡಿ ಕೂತಿ ಅದ್ ತಲೆಯಲ್ಲಿದ್ದು ಅದ್ಯಾಕೆ ಹಿಂಗ್ ಮಾಡ್ಬೋದಿತ್ತಲ್ಲ ಅಂತ ಅಂದ್ಬಿಟ್ಟು ಒಂದ್ ಕ್ವಶನ್ ಕೇಳಿದ್ರು. ನಾವ್ ಅದಕ್ಕೆ ಏನಿದೆ ಸಮರ್ಥನೆ ನಾವು ಕೊಟ್ಟಿದ್ವಿ. ಓಕೆ ಫೈನ್ ಅಂತ ಸುಮ್ಮನಾದ್ರು
ಅಷ್ಟೇ. ಅವರು ಅಷ್ಟೇ ಜಾಸ್ತಿ ಏನು ಹೇಳಿಲ್ಲ. ಹೌದು. ನಮ್ಗೆ ಅದ್ರಲ್ಲೇ ಗೊತ್ತಾಯ್ತು, ಸರಿ ಕಂಟೆಂಟ್ ಕೂತಿದೆ ಅವ್ರ ತಲೆಯಲ್ಲಿ ಕಂಟೆಂಟ್ ಕೂತಿದೆ ಅನ್ನೋದು ಅಂತ. ನಮ್ಗೆ ಗೊತ್ತಾಯ್ತು, ಸಾಕು. ಸರ್ ಕಂಟೆಂಟ್ ಕೂತಿದೆ. ಸಿನಿಮಾ ರಂಗದಲ್ಲಿ ಅದರಲ್ಲೂ ಕನ್ನಡ ಚಿತ್ರರಂಗದಲ್ಲಿ ಥಿಯೇಟರ್ ಸಮಸ್ಯೆ ಅನ್ನೋದು ಇವತ್ತಿನ ವಿಚಾರ ಅಲ್ಲ, ನಿನ್ನೆ ಮೊನ್ನೆಗಳಿಂದಾನು ಇದೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನಿಮ್ಗೇನಾದ್ರೂ ಸಮಸ್ಯೆ ಆಯ್ತಾ ಥಿಯೇಟರ್ದು? ಹೌದು, ಅಂದ್ರೆ ಸಮಸ್ಯೆ ಅನ್ನೋದ್ಕಿಂತ ಇವಾಗ ಫಸ್ಟ್ ಟೈಮ್ ಒಂದ್ ಹೆಜ್ಜೆ ಇಡ್ತಿದೀವಿ ಅಂತ ಅಂದಾಗ ಎಲ್ರಿಗೂ ಅದು ಇದ್ದೇ ಇರುತ್ತೆ ಥಿಯೇಟರ್ ಸಮಸ್ಯೆ ಅನ್ನೋದು. ಈಗ ನಾವು ರಿಲೀಸ್ ಮಾಡ್ತಾ ಇರ್ಬೇಕಾದ್ರೆ ಇವಾಗ ಗೇಮ್ ಚೇಂಜರ್ ಅನ್ನೋದು ಸಿನಿಮಾ ಬರ್ತಾ ಇದೆ, ನಮ್ಮ ಪರಭಾಷೆದು ಚಿತ್ರ ಬರ್ತಾ ಇದೆ. ಚಿತ್ರ ಬರ್ತಾ ಇದೆ. ಅಂಡ್ ನಮ್ಮ ಭಾಷೆದೇ ಚೂಮಂತರ್ ಬರ್ತಾ ಇದೆ, ಸಂಜು ವೆಟ್ಸ್ ಗೀತಾ 2 ಬರ್ತಾ ಇದೆ. ಅದೆಲ್ಲ 10th ಬರ್ತಾ ಇದೆ, ನಮ್ದು 17th ಬರ್ತಾ ಇದೆ. ನೋಡ್ಬೋದು, ಒಂದು ವಾರದಲ್ಲಿ ಏನೋ ಒಂದು ಹೆಚ್ಚು ಕಮ್ಮಿ ಆಗ್ಬೋದು, ನೋಡೋಣ, ಹೋಪ್ಫುಲಿ ಅಷ್ಟೇ. ಥಿಯೇಟರ್ ಸಮಸ್ಯೆ ಸಪೋರ್ಟ್ ಸಿಕ್ಕಿದ್ಯಾ? ಎಲ್ಲ ತರ ನಮ್ ಡಿಸ್ಟ್ರಿಬ್ಯೂಟರ್ ವೆಂಕಟ್ ಗೌಡ್ರು ಎಲ್ಲಾ ತರ ಸಪೋರ್ಟ್ ಕೊಡ್ತಾ ಇದಾರೆ ನಮ್ಗೆ. ಥಿಯೇಟರ್ ಸಮಸ್ಯೆಗಳು ಯಾವ್ದು ಆಗದೆ ಇರ್ಲಿ ಅಂತ ನಾನು ಖುಷಿ ಪಡೋಣ. ಯಾಕಂದ್ರೆ ತುಂಬಾ ಹೊಸದಾಗಿ ಬರ್ತಾ ಇದ್ದೀರಾ, ನಿಮ್ಮಂತವ್ರು ಹೊಸದಾಗಿ ಮತ್ತೆ ಬರ್ತಾ ಇರ್ಬೇಕು. ಪ್ರೊಡ್ಯೂಸರ್ಗಳು ಬರ್ತಾ ಇದ್ರೆ ತಾನೆ ನಮ್ಮ ಇಂಡಸ್ಟ್ರಿ ಕೂಡ ಬೆಳೆಯೋದು. ಸೊ ಯೂತ್ಸ್ಗೆಲ್ಲ ಏನ್ ಹೇಳ್ತೀರಾ ಸರ್? ಯಾಕೆ ಸಿನಿಮಾಗೆ ಬಂದು ಸಿನಿಮಾ ನೋಡ್ಬೇಕು ಅಂತ ಏನ್ ಹೇಳ್ತೀರಾ? ಎಸ್, ಒಳ್ಳೆ ಕ್ವಶನ್ ಕೇಳಿದ್ರಿ. ಯಾಕೆ ಅಂದ್ರೆ ಈಗ ಈಗಿನ ಕಾಲದ ಯೂತ್ಸ್ ಹೆಂಗಾಗಿದ್ದಾರೆ ಅಂದ್ರೆ ಕೆಲವೊಂದು ಸೆಟ್ ಆಫ್ ದ ಹೀರೋಗಳಾಗಿರ್ಬೋದು, ಹೀರೋಯಿನ್ಗಳಾಗಿರ್ಬೋದು ಅಲ್ಲಿಗೆ ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ಎಸ್ಪೆಷಲಿ ಹೌದು, ಏನು ಮಾಡೋಕ್ಕಾಗಲ್ಲ. ಈಗ ನಾವೇ ಸಾಕಷ್ಟು ಟೈಮಲ್ಲಿ ನಾವೇ ಸುಮ್ಮನೆ ಫ್ರೀ ಇದ್ದಾಗ ನಾವುಗಳೇ ಹೊಸಬ್ರು ಸಿನಿಮಾಗೆ ಹೋಗೋದಕ್ಕಿಂತ ಮುಂದೆ ನೋಡ್ತೀವಿ. ಅಂದ್ರೆ ಬರೋದಲ್ಲ ಐಡಿಯಾ, ಎಲ್ಲರಿಗೂ ಅದೇ ಇದ್ದೇ ಇರುತ್ತೆ, ಅದೇನು ತಪ್ಪು ಅಂತ ನಾನು ಹೇಳಲ್ಲ. ಆ ಥರ ಅಂತ ಬಂದಾಗ ಹೌದು, ಯೂತ್ಸ್ಗಳಾಗಿರ್ಬೋದು, ಎಲ್ಲರೂ ಆಗಿರ್ಬೋದು, ಎಲ್ಲರೂ ಬನ್ನಿ ಥಿಯೇಟ್ರಿಗೆ ಬಂದು ನೋಡಿ. ಎಲ್ಲ ನೀವುಗಳು ಬಂತು ಅಂದ್ರೆ ಇಂಡಸ್ಟ್ರಿ ಬೆಳೆಯುತ್ತೆ. ಎಸ್, ನೀವುಗಳು ಬಂತು ಅಂದ್ರೆ ಇಂಡಸ್ಟ್ರಿ ಬೆಳೆಯುತ್ತೆ. ಇಂಡಸ್ಟ್ರಿ ಬೆಳೀತು ಅಂದ್ರೆ ನಾವೆಲ್ಲ ಬೆಳಿತೀವಿ, ನಮ್ ಜೊತೆ ನೀವು ಬೆಳಿತೀರಾ ಅಷ್ಟೇ. ನಿಮ್ ತರ ಎಷ್ಟೋ ಜನ ಕನ್ಸು ಯೂತ್ಸ್ ಅಲ್ಲಿ ತುಂಬಾ ಜನಗಳಿಗೆ ಕನ್ಸಿದೆ, ನಾವು ಸಿನಿಮಾಗೆ ಬರ್ಬೇಕು, ಏನಾರು ಮಾಡ್ಬೇಕು ಅಂತ. ಸಿನಿಮಾ ರಂಗನೇ ನೀವು ಬಂದು ಬೆಳೆಸ್ಲಿಲ್ಲ ಅಂದ್ರೆ ನೀವೇನ್ ಮಾಡಕ್ಕಾಗುತ್ತೆ, ನಾವೇನ್ ಮಾಡಕ್ಕಾಗುತ್ತೆ, ನಾವ್ ಯಾರಿಗೇನು ಅವಕಾಶ ಕೊಡಕ್ಕಾಗುತ್ತೆ? ಸೊ ಇವಾಗ ನಾನ್ ಬಂದಿರೋದು ಅದೇ ರೀತಿ, ನಮ್ಗೆ ಏನು ಅವಕಾಶ ಕೊಡ್ಲಿಲ್ಲ, ನಾವ್ ಏನಾರು ಒಂದು ರಿಸ್ಕ್ ತಗೊಂಡ್ ಮಾಡೋಣ ಅನ್ನೋ ರೀತಿನೇ ಬಂದಿರೋದು. ಸೊ ಅದೇ ರೀತಿ ಎಲ್ರು ರಿಸ್ಕ್ ತಗೋಬೇಕಾಗತ್ತೆ. ಸೊ ಬನ್ನಿ, ನೀವು ಬನ್ನಿ, ನಿಮ್ಮವ್ರನ್ನ ಕರ್ಕೊಂಡ್ ಬನ್ನಿ, ನಿಮ್ಮವ್ರನ್ನ ಮನೆಯವ್ರನ್ನ ಕರ್ಕೊಂಡ್ ಬನ್ನಿ, ಎಲ್ಲರನ್ನ ಕರ್ಕೊಂಡ್ ಬನ್ನಿ. ಸೊ ನಮ್ ಸಿನಿಮಾ ಬಗ್ಗೆ ನಾನು ಹೇಳ್ದಂಗೆ ಇಟ್ಸ್ ಎ ಟೋಟಲ್ ಪ್ಯಾಕೇಜ್ ಅಷ್ಟೇ. ಎಲ್ಲಾ ತರದ್ದು ಫೀಲಿಂಗ್ಸ್ ಇದರಲ್ಲಿ ಕವರ್ ಆಗಿದೆ. ಸಸ್ಪೆನ್ಸ್ ಥ್ರಿಲ್ಲರು ಅದು ಮೇನ್ ಕೋರ್ಸ್, ಅದು ಇನ್ ಮಿಕ್ಕಿದೆಲ್ಲ ಅದು ಕವರ್ ಆಗಿದೆ. ನಿಮ್ಗೆ ನೀವು ಕೊಡುವಂತ ದುಡ್ಡಿಗೆ ಯಾವ್ದೇ ರೀತಿ ಮೋಸ ಆಗಲ್ಲ. ಪೈಸಾ ವಸೂಲ್ ಮೂವಿ ಅದಂತೂ ಗ್ಯಾರಂಟಿ. ಎಸ್ ಸರ್, ಸಿನಿಮಾ ನೋಡಿದ್ರೆ ಅಥವಾ ಒಂದು ಸಲ ಸಿನಿಮಾ ನೋಡ್ಬಿಟ್ಟೆ ಸಿನಿಮಾ ಬಗ್ಗೆನೆ ಒಂದು ಒಪಿನಿಯನ್ ಹೇಳ್ತಾರಲ್ಲ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅವ್ರಾಗವ್ರೇ ಬಂದ್ ಸಿನಿಮಾ ನೋಡೋದೇ ಒಂದು ಲೆಕ್ಕ ಇರುತ್ತೆ, ಯಾರೋ ಹೇಳಿದ್ದನ್ನ ಕೇಳಿ ಸಿನಿಮಾ ಹೋಗೋದಕ್ಕೆ ಹಿಂದೇಟ್ ಆಗ್ತಾರಲ್ಲ. ಈಗ ಅದು ಹೆಂಗಾಗುತ್ತೆ ಅಂದ್ರೆ, ನಿಮ್ ತುಂಬಾ ಕ್ಲೋಸ್ ಫ್ರೆಂಡ್ ಇರ್ತಾನೊಬ್ಬ, ಯಾರೋ ಒಬ್ಬ ವ್ಯಕ್ತಿ ಕ್ಲೋಸ್ ಫ್ರೆಂಡ್ ಒಬ್ಬ ಇರ್ತಾನೆ. ಇನ್ಯಾವನೋ ಬಂದು ಹೇಳ್ತಾನೆ, ಮಗ ಅವನ ಜೊತೆ ಸೇರ್ಬೇಡ, ಅವ್ನ್ ಸರಿ ಇಲ್ಲ, ನಿನ್ನೆ ಅಲ್ಲೋಗಿ ಏನದು ದಮ್ ಹೊಡಿತಿದ್ದ, ಎಣ್ಣೆ ಹೊಡಿತಿದ್ದ, ಬೇರೆ ಏನೇನೋ ಕೆಟ್ಟ ಕೆಲಸ ಮಾಡ್ತಿದ್ದ ಅಂತ ಅಂದ್ಬಿಟ್ಟು ಆ ವ್ಯಕ್ತಿನ ನಂಬ್ತು. ಅವ್ನು ಯಾರು ಕಂಪ್ಲೇಂಟ್ ಹೇಳ್ತಾನೆ ಆ ವ್ಯಕ್ತಿನ ಅವ್ನು ನಂಬ್ತು ಅಂದ್ರೆ ಅವ್ನ ಕ್ಲೋಸ್ ಫ್ರೆಂಡಿಗೆ ಅವ್ನು ಮಾಡ್ತಿರೋಂಥ ದ್ರೋಹ ಅದು. ಸೊ ಇದೇ ರೀತಿ ಒಂದು ಕಂಪ್ಯಾರಿಸನ್ ಅಂದ್ರೆ ಒಂದು ಎಕ್ಸಾಂಪಲ್ ಅಷ್ಟೇ. ಯಾರೋ ಬಂದು ನೋಡಿ ಹೇಳ್ತಾರೆ, ಯಾರೋ ಬಂದು ಏನೋ ಹೇಳ್ತಾರೆ, ಸಿನಿಮಾ ಚೆನ್ನಾಗಿಲ್ವಾ, ಚೆನ್ನಾಗಿದೆಯಾ, ಅದು ಅವ್ರ ಅಭಿಪ್ರಾಯ, ಅದಕ್ಕೆ ನಾನು ಟೋಟಲಿ ರೆಸ್ಪೆಕ್ಟ್ ಕೊಡ್ತೀನಿ. ಸೊ ಅವ್ರು ಬಂದು ಹೇಳಿದಾಗ ಈ ವ್ಯಕ್ತಿ ಅದನ್ನ ಕೇಳೋನು, ಅದನ್ನ ಹೌದು ಅಂತ ನಂಬೋನು, ಅವನೇನ್ ಮಾಡ್ತಿದ್ದಾನೆ, ಅವನ ಕನ್ನಡ ಇಂಡಸ್ಟ್ರಿಗೆ ಮಾಡ್ತಿರೋಂಥ ದ್ರೋಹ ಅದು ಅಷ್ಟೇ. ಹೌದು, ಅವನ್ ಇಂಡಸ್ಟ್ರಿ, ಅವನದೇ ಅದು ಇಂಡಸ್ಟ್ರಿ, ನಮ್ದಂತ ಅಲ್ಲ, ಜನಗಳದೇ ಇಂಡಸ್ಟ್ರಿ ಇದು. ಅದಕ್ಕೆ ಪ್ರೇಕ್ಷಕ ಪ್ರಭುಗಳು, ಹೌದು, ಅವ್ರದೇ ಇದು ಇಂಡಸ್ಟ್ರಿ, ಅವರೇ ಉಳಿಸ್ಬೇಕು. ಈಗ ಇಲ್ಲ ಅವ್ನು ಹೇಳ್ದಾಗ ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು ಸುಮ್ನಾಗ್ಬಿಟ್ರೆ ಅವ್ನ ಇಂಡಸ್ಟ್ರಿಗೆ ಮಾಡ್ತಿರೋಂಥ ಮೋಸ ಅದು. ನನ್ ಸಿನಿಮಾ ಅಂತ ಹೇಳಲ್ಲ, ಆ ತರ ಬರೀ ನನ್ ಸಿನಿಮಾ ಮಾತ್ರ ನಡೆಯಲ್ಲ, ಎಲ್ಲಾ ಸಿನಿಮಾಗಳಲ್ಲೂ ನಡೆಯುತ್ತೆ. ಸೊ ಬೇರೆಯವ್ರ ಮಾತು ನಂಬೇಡಿ, ಏನು ಹೋದ್ರೆ $200 ಹೋಗುತ್ತೆ, ಅದು ಎಲ್ಲೆಲ್ಲೋ ಹೋಗುತ್ತೆ. ಸೊ ಬಂದು ನೋಡಿ, ಒಂದು ನಿಮ್ಗೆ ಒಂದು ಅವ್ನು ಹೇಳಿರೋ ಸತ್ಯನೋ ಸುಳ್ಳು ಅನ್ನೋದು ನಿಮ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ. ನಿಮ್ಮ ಅನುಭವನೇ ಬೇರೆ ಇರುತ್ತೆ. ಹೌದು, ಒಬ್ಬೊಬ್ರು ವ್ಯಕ್ತಿ ಮೇಲೆ ಒಂದೊಂದು ಅಭಿಪ್ರಾಯ ಇರ್ಬೇಕಾದ್ರೆ ಸಿನಿಮಾ ಅಭಿರುಚಿನೂ ಕೂಡ ನಿಮ್ದು ಬೇರೆ ಇರುತ್ತೆ, ಫ್ರೆಂಡ್ ಗಿಂತ ವಿಭಿನ್ನ ಇರುತ್ತೆ. ಹೌದು, ಅಂದ್ರೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಷ್ಟೇ ನಾನು. ಓಕೆ ಸರ್, ನೀವು ಖಳನಾಯಕನಾಗಿ ಆಕ್ಟ್ ಮಾಡ್ಬೇಕಾದ್ರೆ ನಿಮ್ಗೆ ಯಾರು ರೋಲ್ ಮಾಡಲ್ ಅಂತ ನೀವು ತಗೊಳ್ತಾ ಇದ್ರ? ನಿಮ್ಗೆ ಫೇವ್ರೆಟ್ ಯಾರಿದ್ದಾರೆ? ಆತರ ಏನು ಇಲ್ಲ, ರೋಲ್ ಮಾಡಲ್ ಅಂದ್ರೆ ಎಲ್ಲರೂ ಇವಾಗ ಆತರ ಬಂತು ಅಂದ್ರೆ ನನಗೆ ವಜ್ರಮುನಿ ಅವರು,
ನಮ್ಮ ರಾಜ್ಕುಮಾರ್ ಅವರು ಯಾವುದು ಇದು ಭಕ್ತ ಪ್ರಹ್ಲಾದದಲ್ಲಿ ಅವರು ಖಳನಾಯಕನಾಗೆ ಮಾಡಿರೋದು. ಅದು ಓಕೆ, ಅದು ಆ ಒಂದು ಇದರಿಂದ ಹೀರೋ ಅದು ಓಕೆ. ಅಂದ್ರೆ ನಾನು ಅಷ್ಟು ಯೋಚನೆ ಮಾಡಿರ್ಲಿಲ್ಲ. ಓಕೆ, ಅವ್ರನ್ನೆಲ್ಲ ಇನ್ಸ್ಪಿರೇಷನ್ ಆಗಿ ತಗೋಬೇಕು ಅಂತ ಅಂದ್ಬಿಟ್ಟು ಆ ಥರ ಏನು ಇರ್ಲಿಲ್ಲ. ಬಟ್ ಅವ್ರದ್ದೆಲ್ಲ ಒಂದು ಅವ್ರು ನಡ್ಕೊಂಡು ಹೋಗಿರೋಂಥ ಹೆಜ್ಜೆ ನಾವು ಹೋಗ್ತಾ ಇದೀವಿ ಅನ್ನೋ ಒಂದು ಹೆಮ್ಮೆ ಅಷ್ಟೇ. ಅದು ಬಿಟ್ಟು ಬೇರೆ ಏನೂ ಇಲ್ಲ. ನನ್ನ ರೋಲ್ ನಾನು ಮಾಡಬೇಕು ಅಷ್ಟೇ, ಮಾಡ್ತೇನೆ. ಓಕೆ, ಮುಂದಿನ ದಿನಗಳಲ್ಲಿ ಖಳನಾಯಕನಿಂದ ನಾಯಕನಿಗೆ ಬಡ್ತಿ ಪಡೆಯುವಂತ ಆಸೆ ಏನಾದ್ರೂ ಇದೆಯಾ? ನಾನು ಹೇಳ್ದಂಗೆ ಆಕ್ಟಿಂಗ್ ಅನ್ನೋದು ಇಂಟ್ರೆಸ್ಟ್ ನನ್ಗೆ ಅಷ್ಟೇ. ಅದು ಯಾವ ರೀತಿ ಹೇಳ್ಕೊಂಡು ಹೋಗುತ್ತೋ ಹೋಗ್ಲಿ. ಆ ಕಲಾದೇವಿ ನನ್ನನ್ನ ಹೆಂಗ್ ಹೇಳ್ಕೊಂಡು ಹೋಗ್ತಾಳೋ ನಾನು ಹಂಗೆ ತಲೆಬಾಗಿ ಮುಂದೆ ಹೋಗ್ತೀನಿ ಅಷ್ಟೇ. ಹೆಂಗಾದ್ರೂ ಸರಿ, ನಾಯಕ ನಟನಾಗಿ ಆದ್ರೂ ಸರಿ, ಖಳನಾಯಕನಾಗಿ ಆದ್ರೂ ಸರಿ, ಹೆಂಗಾದ್ರೂ ಸರಿ. ಸರ್, ಆಲ್ ದ ಬೆಸ್ಟ್. ಸುದೀರ್ಘವಾಗಿ ನಿಮ್ ಪ್ರಯಾಣ ಸಾಗ್ಲಿ. ಆಸ್ ಎ ಹೀರೋ ಆಗಿ, ಸಿನಿಮಾ ಕಲಾವಿದನಾಗಿ, ಹಾಗೆ ನಿರ್ಮಾಪಕನಾಗಿ ಕೂಡ ಚಿತ್ರರಂಗದಲ್ಲಿ ನೀವು ತುಂಬಾ ಜಾಸ್ತಿ ಲಾಂಗ್ ಟೈಮ್ ಬರ್ಲಿ ಅಂತ ನಾವು ಕೂಡ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಈ ಹುಡುಗಿ ಒಂದು ವಾರದಿಂದ ಇವನ್ ಜೊತೆನೆ ಇದ್ಲಂತೆ. ನಮ್ಮ ಪ್ರಯತ್ನ ನಾವು ಪಟ್ಟಿದೀವಿ. ಸೊ ಎಲ್ಲೋ ಒಂದ್ ಕಡೆ ಎಲ್ಲೋ ಓದಿದ್ದು ನೋಡಿದ್ದು, ನಾವು ಹತ್ತುವಂತ ಮೆಟ್ಲನ್ನ ನಾವೇ ಕಟ್ಕೋಬೇಕು, ನಮ್ ಬೆಳೆ ನಾವೇ ಬೇಯಿಸ್ಕೋಬೇಕು. 3 ದಿನ ಮುಂಚೆ ನನ್ ಜೊತೆನೆ ಇದ್ಲು. ಕಣ್ಣ ಮುಚ್ಚೆ ಕಾಡೆಗೂಡೆ, ಕಣ್ಣು ಮುಚ್ಚಿದ್ರೆ ಕಾಡೆಗೂಡು. ಯಾರು ಸರ್ ಅವರು? ನಮ್ ಹುಡುಗನೇ, ಪ್ರೈವೇಟ್ ಡಿಟೆಕ್ಟಿವ್. ಬಟ್ ಇದ್ರಲ್ಲಿ ಡಿಟೆಕ್ಟಿವ್ ಅಂತ ನಾವು ಭೇಟಿನೂ ಆಗಲ್ಲ, ಒಂದು ಸ್ಪೆಷಲ್ ಆ ಥರ ಒಬ್ಬ ಕ್ಯಾರೆಕ್ಟ್ರು.